ನಮಸ್ಕಾರ ವಿದ್ಯಾರ್ಥಿ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ PR ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುವಂತಹ ಆಧಾರ್ ಸೀಡಿಂಗ್ ಪ್ರೊಸೆಸ್, ಆಧಾರ್ ಸೀಡಿಂಗ್ನ ಯಾವ ರೀತಿ ಮಾಡಬೇಕು ಮತ್ತು ಆಧಾರ್ ಸೀಡಿಂಗ್ ಒಂದು ಸ್ಟೇಟಸ್ ಏನಾದರೂ ಇನ್ಯಾಕ್ಟಿವ್ ಇದ್ದರೆ ಅದನ್ನು ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾವ ಫಾರ್ಮನ್ನು ಫಿಲಪ್ ಮಾಡಬೇಕು, ಅದನ್ನು ಎಲ್ಲಿ ಕೊಡಬೇಕು. ಸೊ ಈ ಒಂದು ಮಾಹಿತಿಗಳ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡಿಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಈ ರೀತಿ ಮಾಡೋದ್ರಿಂದ ನಾವು ಮಾಡೋ ಪ್ರತಿ ವೀಡಿಯೋದ ನೋಟಿಫಿಕೇಶನ್ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ. ಸೊ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ಕೆಳಗೆ ನೀಡಿರುವಂಥ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಕ್ಲಿಕ್ ಮಾಡೋ ಮೂಲಕ ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅವರ ಒಂದು SSP ಸ್ಕಾಲರ್ಶಿಪ್ಪಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಏನಿದೆ ಅದು ಇನ್ಯಾಕ್ಟಿವ್ ಅಂತ ತೋರಿಸ್ತಾ ಇದೆ, ಇಲ್ಲ ಅದು ಮ್ಯಾಪಿಂಗ್ ನಾಟ್ ಡನ್ ಅಥವಾ ಯಾವುದೇ ರೀತಿಯ ಒಂದು ಆಧಾರ್ ಸೀಡಿಂಗೇ ಆಗಿಲ್ಲ ಅಂತೇಳಿ ತೋರಿಸ್ತಾ ಇದೆ. ಸೊ ಅದನ್ನು ಯಾವ ರೀತಿ ರೆಕ್ಟಿಫೈ ಮಾಡೋದು ಅಥವಾ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಧಾರ್ ಸೀಡಿಂಗ್ ಪ್ರೊಸೆಸ್ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟ್ ಆದ ಒಂದು ಡೀಟೇಲನ್ನು ಈ ಒಂದು PDF ಅಲ್ಲಿದೆ. ಸೊ ನಿಮಗೆ ಒಂದು ಕನ್ಸೆಂಟ್ ಫಾರ್ಮ್ ಅಂತ ಇರುತ್ತೆ. ಆಧಾರ್ ಸೀಡಿಂಗ್ನ NPCI ಮ್ಯಾನರಲ್ಲಿ ಮಾಡಬೇಕಂತ ಹೇಳಿದರೆ ಬ್ಯಾಂಕಿಗೆ ನೀವು ಒಂದು ಕನ್ಸೆಂಟ್ ಫಾರ್ಮನ್ನು ಕೊಡಬೇಕಾಗುತ್ತೆ. ಸೊ ಆ ಕನ್ಸೆಂಟ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದರೆ, ಸೊ ನಾನು ಈ ಒಂದು PDFನ ಒಂದು ಗೂಗಲ್ ಡ್ರೈವ್ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಅಲ್ಲಿ ಸಹ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೋಬೋದು. ಅಥವಾ ನಿಮ್ಮ ಒಂದು ರೆಸ್ಪೆಕ್ಟಿವ್ ಬ್ಯಾಂಕ್ ಯಾವುದಿದೆ, ಫಾರ್ ಎಕ್ಸಾಂಪಲ್ SBI ಬ್ಯಾಂಕ್ ಇದ್ದರೆ SBI ಬ್ಯಾಂಕಲ್ಲಿ ಹೋಗಿ ನೀವು ಕನ್ಸೆಂಟ್ ಫಾರ್ಮ್ NPCI ಮ್ಯಾನರಲ್ಲಿ ನಿಮ್ಮ ಒಂದು ಆಧಾರ್ ಸೀಡಿಂಗನ್ನು ಮಾಡಲಿಕ್ಕೋಸ್ಕರ ಕನ್ಸೆಂಟ್ ಫಾರ್ಮನ್ನು ಕೊಡಿ ಅಂತ ಹೇಳಿದರೆ ಅಲ್ಲಿ ಸಹ ಕೊಡ್ತಾರೆ. ಸೊ ನಿಮಗೆ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಈ ಒಂದು ಫಾರ್ಮನ್ನು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಸೊ ಈ ಫಾರ್ಮನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಯಾವುದು ರೋಲ್ ಆಫ್ ಬ್ಯಾಂಕ್ ಅಥವಾ ಬ್ರಾಂಚ್ ಅಂತ ಏನಿದೆ ಇಲ್ಲಿ ಥರ್ಡ್ ಒನ್. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೆಕೆಂಡ್ ಪಾಯಿಂಟ್, ಆಫ್ಟರ್ ದಿ ನೀವು ಫಸ್ಟ್ ಬ್ಯಾಂಕಿಗೆ ಹೋಗಿ ನಿಮಗೆ ಬೇಕಾದಂಥ ಒಂದು NPCI ಮ್ಯಾನರಲ್ಲಿ ಆಧಾರನ್ನು ಲಿಂಕ್ ಮಾಡಲಿಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸನ್ನು ಕೊಡಬೇಕು. ಡಾಕ್ಯುಮೆಂಟ್ಸ್ ಏನಿಲ್ಲ, ಜಸ್ಟ್ ಒಂದು ಆಧಾರ್ ಕಾರ್ಡ್ನ ಜೆರಾಕ್ಸ್ ಸ್ಲಿಪ್ ಹಾಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್. ಸೊ ಇವುಗಳನ್ನ ಕೊಟ್ಟ ನಂತರ ನೀವು ಆ ಒಂದು ಕನ್ಸೆಂಟ್ ಫಾರ್ಮನ್ನು ಕೊಡಬೇಕು. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್, ಇದು 3 ಡಾಕ್ಯುಮೆಂಟ್ಸ್ನ ಕೊಟ್ಟ ನಂತರ ಒಂದು ಆಫೀಷಿಯಲ್ಸ್ ಏನಿರ್ತಾರೆ ಬ್ಯಾಂಕಲ್ಲಿ ಅವರು ವೆರಿಫೈ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ A and B. ಫಸ್ಟ್ ಒನ್ ಈಸ್ ಲಿಂಕಿಂಗ್ ದಿ ಆಧಾರ್ ನಂಬರ್ ಟು ದಿ ಬ್ಯಾಂಕ್ ಅಕೌಂಟ್. ಸೊ ಜಸ್ಟ್ ಆಧಾರ್ ನಂಬರನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ CBS ಮ್ಯಾನರಲ್ಲಿ ಲಿಂಕ್ ಮಾಡ್ತಾರೆ. ಸೊ ಇಷ್ಟಷ್ಟೇ ಮಾಡಿದರೆ ಆ ಒಂದು ಆಧಾರ್ ಸೀಡಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಲ್ಲ. ಸೊ ಅವರು ಆ ಒಂದು ಆಧಾರ್ ಸೀಡಿಂಗ್ನ NPCI ಮ್ಯಾನರಲ್ಲಿ ಅಪ್ಡೇಟ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಇಲ್ಲಿ ನೋಡ್ಬೋದು A and B ಅಂತ ಇದೆಯಲ್ಲ, ಲಿಂಕಿಂಗ್ ಆಧಾರ್ ನಂಬರ್ ಟು ಬ್ಯಾಂಕ್ ಅಕೌಂಟ್, ಅದು CBS ಮ್ಯಾನರಲ್ಲಿ ಮೋಸ್ಟ್ ಆಫ್ ದಿ ಬ್ಯಾಂಕಲ್ಲಿ ಈ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿರ್ತಾರೆ. ಬಟ್ ಕೆಳಗಿಂದ ಏನಿದೆ ಅಪ್ಡೇಟಿಂಗ್ NPCI ಮ್ಯಾನರ್, ಆ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಲ್ಲ. ಬಟ್ ಈ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಟೆಕ್ನಿಕಲ್ ಟೀಮ್ ಇರುತ್ತೆ. ಸೊ ಆ ಒಂದು ಟೆಕ್ನಿಕಲ್ ಟೀಮ್ ಅವರು ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು ಬ್ಯಾಂಕ್ ಅವರ ಕೆಲಸ ಆಗಿರಲ್ಲ. ಬಟ್ ಬ್ಯಾಂಕ್ ಅವರು ತಮ್ಮ ಫೈಲ್ನ ಅಥವಾ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ಮೂವ್ ಮಾಡಬೇಕು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ. ಸೊ ಅವರು ಒಂದು ಈ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡ್ತಾರೆ. ಸೊ ಅಪ್ಡೇಟ್ ಮಾಡಿದ ತಕ್ಷಣ NPCI ಮ್ಯಾನರಲ್ಲಿ ಮ್ಯಾಪಿಂಗ್ ಆಗುತ್ತೆ. ಸೊ ಆ ಮ್ಯಾಪಿಂಗ್ ಆದ ತಕ್ಷಣ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗುತ್ತೆ. ಸೊ ಆಧಾರ್ ಸೀಡಿಂಗ್ ಆದ ತಕ್ಷಣ ಆಧಾರ್ ಥ್ರೂ ಯಾವುದೇ ಒಂದು ಪೇಮೆಂಟ್ಸ್ಗಳು ಆದರೆ ಆ ಒಂದು ಪೇಮೆಂಟ್ಸ್ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಇದಷ್ಟು ಇನ್ಫಾರ್ಮೇಷನ್ಸ್ನ ಭಾಳಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಜಸ್ಟ್ ಈಸಿ ವೇಯಲ್ಲಿ ನಿಮಗೆ ಅರ್ಥ ಆಗುವಾಗೆ ಹೇಳಿದ್ದೀನಿ. ಬೇಕಾದರೆ ಈ PDF ಡೌನ್ಲೋಡ್ ಮಾಡ್ಕೊಂಡು ನೀವು ಸಹ ಒಂದು ಸಾರಿ ಕ್ಲಿಯರಾಗಿ ಓದ್ಕೊಬೋದು. ಆ್ಯಂಡ್ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಫ್ ಕಸ್ಟಮರ್ ಗಿವ್ಸ್ ಕನ್ಸೆಂಟ್ ಟು ಮಲ್ಟಿಪಲ್ ಬ್ಯಾಂಕ್ಸ್ ದೆನ್ ಸಬ್ಸಿಡಿ ವಿಲ್ ಬಿ ಕ್ರೆಡಿಟೆಡ್ ಟು ದಿ ಲಾಸ್ಟ್ ಸೀಡೆಡ್ ಬ್ಯಾಂಕ್ ವಿತ್ ವಿಚ್ ದ ಸ್ಟೇಟಸ್ ಈಸ್ ಆ್ಯಕ್ಟಿವ್ ಇನ್ NPCI ಮ್ಯಾನರ್. ನೀವು NPCI ಮ್ಯಾನರ್ ಈ ಒಂದು ಫಾರ್ಮ್, ಕನ್ಸೆಂಟ್ ಫಾರ್ಮನ್ನು ನೀವು ಎಷ್ಟು ಬ್ಯಾಂಕಿಗೆ ಬೇಕಾದರೂ 10 ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದ್ದರೆ 10 ಬ್ಯಾಂಕಲ್ಲೂ ಸಹ ಕೊಡ್ಬೋದು. ಬಟ್ ಕೊಟ್ಟ ತಕ್ಷಣ ಯಾವ ಒಂದು ಬ್ಯಾಂಕ್ NPCI ಮ್ಯಾನರನ್ನು ಲಾಸ್ಟಲ್ಲಿ ಅಪ್ಡೇಟ್ ಮಾಡುತ್ತೆ, ಲಾಸ್ಟಲ್ಲಿ ಇನ್ ದ ಸೆನ್ಸ್ ನೀವು ಫಸ್ಟ್ ಬ್ಯಾಂಕಿಗೆ ಹೋಗಿ ಕೊಟ್ಟಿರ್ತೀರ, ಅಲ್ಲೂ NPCI ಮ್ಯಾನರ್ ನಿಮ್ಮ ಒಂದು ಕನ್ಸೆಂಟ್ ಫಾರ್ಮನ್ನು 10 ಬ್ಯಾಂಕಲ್ಲಿ ಕೊಟ್ಟಿರ್ತೀರ. ಸೊ ಅದರಲ್ಲಿ ನಿಮ್ಮ ಕೊನೆಯ ಬ್ಯಾಂಕ್ ಯಾವುದಿರುತ್ತೆ, ಫಾರ್ ಎಕ್ಸಾಂಪಲ್ ಸಿಂಡಿಕೇಟ್ ಬ್ಯಾಂಕ್ ಅಥವಾ ಕೆನರಾ ಬ್ಯಾಂಕ್ ಏನಾಗಿದೆ ಇವಾಗ, ಆ ಬ್ಯಾಂಕಿಗೆ ಲಾಸ್ಟಲ್ಲಿ ನೀವು ಫಾರ್ಮ್ ಕೊಟ್ಟಿದ್ರೆ ಅಲ್ಲಿ NPCI ಮ್ಯಾನರಲ್ಲಿ ಅವ್ರು ಅಪ್ಡೇಟ್ ಮಾಡಿದರೆ ಆ ಒಂದು ಬ್ಯಾಂಕ್ನ ಡೀಟೇಲ್ಸ್ ಅಲ್ಲಿ ತೋರಿಸುತ್ತೆ NPCI ಅಲ್ಲಿ. ಸೊ ಅಲ್ಲಿ ತೋರಿಸಿದ ತಕ್ಷಣ ಅಲ್ಲಿ ನಿಮ್ಮ ಒಂದು ಆ ಒಂದು ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಇಫ್ ಆಧಾರ್ ಸ್ಟೇಟಸ್ ಈಸ್ ಇನ್ಯಾಕ್ಟಿವ್, ಕಸ್ಟಮರ್ ಟು ವಿಸಿಟ್ ರೆಸ್ಪೆಕ್ಟಿವ್ ಬ್ಯಾಂಕ್ ಬ್ರಾಂಚ್ ಇನ್ ಪರ್ಸನ್ ಆ್ಯಂಡ್ ಸಬ್ಮಿಟ್ ಡ್ಯೂಲಿ ಫಿಲ್ಡ್ ಕಸ್ಟಮರ್ ಕನ್ಸೆಂಟ್ ಫಾರ್ಮ್. ನಿಮ್ಮ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸ್ ಏನಿದೆ ಅಲ್ಲಿ ಇನ್ಯಾಕ್ಟಿವ್ ಅಂತ ತೋರಿಸ್ತಾ ಇದ್ದರೆ ಆ ಒಂದು ಪರ್ಸನ್, ನಿಮ್ಮ ಯಾರ ಒಂದು ಅಕೌಂಟ್ ಯಾರ ಹೆಸರಲ್ಲಿ ಇದೆಯಲ್ಲ ಅದೇ ಪರ್ಸನ್ ಹೋಗ್ಬಿಟ್ಟು ಕನ್ಸೆಂಟ್ ಫಾರ್ಮನ್ನು ಬ್ಯಾಂಕ್ ಅಫಿಷಿಯಲ್ಸ್ಗೆ ಕೊಟ್ಟರೆ ಆ ಒಂದು ಡೀಟೇಲ್ಸ್ ಏನಿದೆ ಅದನ್ನು ವೆರಿಫೈ ಮಾಡಿ ಅವ್ರು ನೆಕ್ಸ್ಟು ಅಪ್ಡೇಟ್ ಮಾಡಿ ಇನ್ಯಾಕ್ಟಿವ್ ಇದ್ದದ್ದನ್ನು ಆ್ಯಕ್ಟಿವ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಇದೇ ಕನ್ಸೆಂಟ್ ಫಾರ್ಮು. ಇಲ್ಲಿ
ಅಪ್ಲಿಕೇಶನ್ಸ್ ಫಾರ್ ಲಿಂಕಿಂಗ್ ಆ್ಯಂಡ್ ಸೀಡಿಂಗ್ ದಿ ಆಧಾರ್ ನಂಬರ್ ಆ್ಯಂಡ್ ರಿಸೀವಿಂಗ್ DBT ಬೆನಿಫಿಟ್ಸ್ ಇನ್ ಟು ಬ್ಯಾಂಕ್ ಅಕೌಂಟ್ NPCI ಮ್ಯಾಪಿಂಗ್. ಸೊ ಇದು ಒಂದು ಕನ್ಸೆಂಟ್ ಫಾರ್ಮ್ ಇದೆ. ಇದರಲ್ಲೆಲ್ಲ ಅಕೌಂಟ್ ನಂಬರು, ಬ್ರ್ಯಾಂಚ್ ನೇಮು, ಡೇಟು, ನಿಮ್ಮ ಒಂದು ಮೊಬೈಲ್ ನಂಬರು, ಆಧಾರ್ ನಂಬರು, ಸಿಗ್ನೇಚರು ಇವುಗಳನ್ನೆಲ್ಲ ಇಲ್ಲಿ ಫಿಲಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬ್ಯಾಂಕ್ಗೆ ಕನ್ಸೆಂಟ್ ಫಾರ್ಮ್ ವಿತ್ ಯುವರ್ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಕನ್ಸೆಂಟ್ ಫಾರ್ಮ್ ಅಂತೇಳಿ ನೀವು ಒಂದು ಬ್ಯಾಂಕಲ್ಲಿರುವಂಥ ಅಫಿಷಿಯಲ್ಸಿಗೆ ಕೊಟ್ಟರೆ ಅಲ್ಲಿ ಆಧಾರ್ ಸೀಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಬ್ಯಾಂಕಲ್ಲಿ ಕೇಳಿದರೂ ಸಹ ಕೊಡ್ತಾರೆ. ಸೊ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತಗೊಂಡು ಅಲ್ಲಿ ಜಸ್ಟ್ ಫಿಲಪ್ ಮಾಡಿ ನಿಮ್ಮ ಒಂದು ಹೇಳಿದ್ನಲ್ಲ ಪಾಸ್ಬುಕ್ ಆ್ಯಂಡ್ ಆಧಾರ್ ಜೆರಾಕ್ಸನ್ನು ಕೊಟ್ಟು ರಿಕ್ವೆಸ್ಟ್ ಮಾಡಿ NPCI ಮ್ಯಾನರಲ್ಲಿ ಅಪ್ಡೇಟ್ ಮಾಡೋಕ್ಕೆ. ಸೊ ವಿತಿನ್ 15 days ಅಪ್ಡೇಟ್ ಆಗುತ್ತೆ. ಸೊ ಅಪ್ಡೇಟ್ ಆದ ತಕ್ಷಣ ನಿಮ್ಮ ಒಂದು ಏನು ಸ್ಟೇಟಸ್ ಇದೆ ಅಲ್ಲಿ ನಿಮ್ಮ ಆಧಾರ್ ವೆಬ್ಸೈಟಲ್ಲಿ ನಿಮಗೆ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಸೊ ಇದೆಷ್ಟು ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಮಾಹಿತಿ. ಇದರಲ್ಲಿ ಏನಾದರೂ ಇನ್ನೂ ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ಗಳಿದ್ದರೆ ನನಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲೂ ಕೇಳ್ಬೋದು. ನಾನು ಮ್ಯಾಕ್ಸಿಮಮ್ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.